ಕುಸಿದು ಬಿದ್ದಿದ್ದಾರೆ ಮಲ್ಲಿಕಾರ್ಜುನ ಮುತ್ಯ ಅವರಿಗೆ ದೊಡ್ಡ ಆಘಾತವೂ ಕೂಡ ಆಗಿದೆ. ಏನು ಅಂದ್ರೆ ಜಾಮೀನು ಅರ್ಜಿಯನ್ನ ತಿರಸ್ಕರಿಸಿದಂತೆ ಒಂದು ಕೋರ್ಟ್. ಹೌದು, ಎಲ್ಲರೂ ಕೂಡ ಆಶ್ಚರ್ಯ ಪಡುವಂತ ಒಂದು ವಿಚಾರನೆ. ಯಾಕೆಂದ್ರೆ ಯಾರು ಕೂಡ ಎಕ್ಸ್ಪೆಕ್ಟ್ ಸಹ ಮಾಡಿರಲಿಲ್ಲ ಜಾಮೀನು ಅರ್ಜಿಯ ತಿರಸ್ಕಾರವಾಗುತ್ತೆ ಅಂತ. ಮತ್ತೆ ಅನೇಕ ಇವರ ಭಕ್ತಾದಿಗಳು ಸ್ಟ್ರೈಕ್ ಅನ್ನು ಸಹ ಮಾಡಿದ್ರು. ಶಹಾಪುರ ತಾಲೂಕಿನ ಒಂದು ಮಠದ ಮಲ್ಲಿಕಾರ್ಜುನ ಮುತ್ಯ ಅವರ ವಿರುದ್ಧ ಒಂದು ಪ್ರಕರಣವೂ ಕೂಡ ದಾಖಲಾಗುತ್ತೆ. ಪ್ರಕರಣದಲ್ಲಿ ಜಾಮೀನು ನೀಡುವಂತೆ ಕೋರಿದಂತ ಒಂದು ಮುತ್ಯಾರ ಅರ್ಜಿಯನ್ನ ಜಿಲ್ಲೆಯ ಪ್ರಧಾನ ಸೆಷನ್ಸ್ ನ್ಯಾಯಾಲಯ ತಿರಸ್ಕರಿಸಿದೆ. ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇದೊಂದು ಭಕ್ತಾದಿಗಳಿಗೆ ದೊಡ್ಡ ಒಂದು ಶಾಕಿಂಗ್ ವಿಚಾರ ಅಂತ ಹೇಳ್ಬೋದು. ಪ್ರಬಲವಾದ ಮಂಡಿಸಿದಂತ ಸರ್ಕಾರಿ ವಕೀಲರು, ಬಟ್ ಇಲ್ಲಿ ಈಗ ಈ ರೀತಿಯ ಒಂದು ವಿಚಾರ ನಡೆದಿರುವಂತದ್ದು ಬಹಳಷ್ಟು ಜನರಿಗೂ ಕೂಡ ಒಂದು ಮೊಬೈಲ್ ಕೂಡ ಮುತ್ಯ ಮೊಬೈಲ್ ಕೂಡ ಸೀಸ್ ಆಗಿದೆ. ವಿರುದ್ಧ ಕೇಸ್ ಕೂಡ ದಾಖಲಾಗಿರುವಂತಹ ಕಾರಣ ತನಿಖೆ ಭಾಗವಾಗಿ ಇಂದು ಮುತ್ಯ ಬಳಸುತ್ತಿದ್ದಂತ ಮೊಬೈಲ್ ಅನ್ನು ಸಹ ಜಪ್ತಿ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿ ಸಿಗುವವರೆಗೂ ಕಾದು ನೋಡ್ಬೇಕಿದೆ ಏನಾಗುತ್ತೆ ಅಂತ. ತಪಾಸಣೆಯೂ ಸಹ ನಡೀತಾ ಇದೆಯಂತೆ. ಎಲ್ಲವನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಮತ್ತೆ ಮುತ್ಯ ಅರ್ಜಿಗೆ ತಕರಾರು ಅರ್ಜಿ ಕೂಡ ಸಲ್ಲಿಕೆಯಾಗಿದೆ. ಮುಂದೆ ಏನಾಗುತ್ತೆ, ಮುತ್ಯ ಅವರು ನಿಜವಾಗ್ಲೂ ಅವ್ರಿಗೇನಾದ್ರು ಅರೆಸ್ಟ್ ಆಗುವಂತ ಸಾಧ್ಯತೆ ಇದೆಯಾ, ಮುಂದೆ ಮತ್ತೇನಾದ್ರೂ ಅವರು ಜಾಮೀನು ಅರ್ಜಿ ಸಲ್ಲಿಸಬಹುದಾ, ಮತ್ತೆ ಅದು ಏನಾದ್ರು ತಿರಸ್ಕಾರ ಆಗುತ್ತೆ, ಎಲ್ಲವನ್ನೂ ಕೂಡ ಕಾದು ನೋಡ್ಬೇಕಿದೆ.